ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಇವಾಗ ಟೈಮ್ ಬಂದು ಇಟ್ಸ್ 5:50 PM, ಆಲ್ಮೋಸ್ಟ್ 6 PM ಸಂಜೆ. ನಾನು ಜಸ್ಟ್ ಇವಾಗ ಕಾಲೇಜಿಂದ ಬಂದು ನಾರ್ಮಲ್ ಫ್ರೆಶ್ ಅಪ್ ಎಲ್ಲ ಆಗಿ ಮುಖ ತೊಳ್ಕೊಂಡು ಈ ಕೆಳಗಡೆ ಬಂದೆ. ಸೊ ಪಾಪು ಕೆಳಗಡೆ ಆಟ ಆಡ್ತಾ ಇದ್ದಾನೆ ಗೈಸ್, ಆ್ಯಂಡ್ ಅತ್ತೆ ಕೂಡ ಅಲ್ಲೇ ಇದ್ದಾರೆ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನಪ್ಪ ಅಂತ. ಸೊ ನಾವು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಸಂಜೆ ಅಡುಗೆ ಮಾಡ್ಕೊಳ್ಳೇಬೇಕಲ್ವಾ, ಹಾಗಾಗಿ ಏನು ಅಡುಗೆ ಮಾಡೋದು ಇವತ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮೊಟ್ಟೆ ಕೈಮಾ ಮಾಡೋಣ ಅಂತ ಹೇಳಿದ್ರು. ಸೊ ಮೊಟ್ಟೆ ಕೈಮಾ ಸ್ಪೆಷಲ್ ಅಡುಗೆ ನಮ್ಮ ಮನೇಲಿ, ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದನ್ನ ಯಾಕೆ ನಿಮ್ಮ ಹತ್ರ ಶೇರ್ ಮಾಡಬಾರ್ದು ರೆಸಿಪಿ ಅಂತ ಐಡಿಯಾ ಬಂತು. ಆ್ಯಂಡ್ ಇನ್ನೊಂದು, ನಾರ್ಮಲ್ ಆಗಿ ಎಲ್ಲರೂ ಮಟನ್ ಕೈಮಾ, ಚಿಕನ್ ಕೈಮಾ ತಿಂದಿರ್ತೀರ, ಮೊಟ್ಟೆ ಕೈಮಾ ತುಂಬ ರೇರು ಆ್ಯಂಡ್ ಕೇಳಿರಲ್ಲ ಆ್ಯಂಡ್ ಮಾಡೋಕ್ಕೆ ಅಷ್ಟು ಗೊತ್ತೂ ಇರಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಮ್ಮತ್ತೆ ಆ ಪರ್ಟಿಕ್ಯುಲರ್ ರೆಸಿಪಿ ಸಖತ್ತಾಗಿ ಮಾಡ್ತಾರೆ, ತುಂಬ 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 ಟೇಸ್ಟಾಗಿರುತ್ತೆ. ಆ್ಯಂಡ್ ಈ ಮೊಟ್ಟೆ ಕೈಮಾ ತಿಂದವರು ಚಿಕನ್ ಕೈಮಾ, ಮಟನ್ ಕೈಮಾ ಬೇಡ ಅಂತಲೇ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆದರ್ ಗೈಸ್ ಹೆಂಗಿದೆ ಗೊತ್ತಾ, ನೀವೇ ನೋಡ್ಬೋದು, ಸಖತ್ತಾಗಿದೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅಂತ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಇನ್ನೂ ಟೈಮ್ ಇದೆ, ನಾವು ಒಂದು 6:37 ಮೇಲೆ ಸ್ಟಾರ್ಟ್ ಮಾಡಿದ್ರು ಅಡುಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಪಾಪುಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೋತೀವಿ. ಆ್ಯಂಡ್ ಪ್ರಾಸೆಸ್ ವೈಸ್ ಆ್ಯಕ್ಚುಲಿ ಮೊಟ್ಟೆ ಕೈಮಾ ಸ್ವಲ್ಪ ಲೆಂತಿ, ಬಿಕಾಸ್ ಮಟನ್ ಕೈಮಾ, ಚಿಕನ್ ಕೈಮಾ ನಾವು ಮಸಾಲ ರುಬ್ಬಿ ಬೇಗ ಮಾಡಿಬಿಡ್ತೀವಿ. ಬಟ್ ಮೊಟ್ಟೆ ಕೈಮಾ, ಆ ಕೈಮಾ ಮಾಡ್ಕೊಬೇಕಲ್ಲ, ಆ ಉಂಡೆಗಳು ಮಾಡ್ಕೋಬೇಕಲ್ಲ, ಅದಕ್ಕೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ನಾನು ಹೇಳಿದ್ದೆ ನಮ್ಮ ಅತ್ತೆಗೆ ಮುಂಚೆನೆ, ನೀವು ಯಾವತ್ತು ಮೊಟ್ಟೆ ಕೈಮಾ ಮಾಡ್ತೀರಾ ಅಂತ ಹೇಳಿ. ಸೊ ನಾನು ಅವತ್ತು ವೀಡಿಯೋಗೆ ರೆಡಿ ಮಾಡ್ಕೋತೀನಿ, ವೀಡಿಯೋ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ರೆಸಿಪಿ ಕೇಳ್ತಾಯಿದ್ರು, ಹರ್ಷಿತಾ ಹೇಳು ಅಂತ, ಅತ್ತೆ ಹತ್ರ ಕೇಳ್ಕೊಂಡು ಬಾ ಅಂತ. ಸೊ ಹೇಗಿದ್ರು ವೀಡಿಯೋ ಮಾಡ್ತಿದ್ದೆ ಅಲ್ವಾ, ಸೊ ಅದಕ್ಕಾಗಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹಿಂಗಾಗತ್ತೆ. ಸೊ ಎಸ್ ಗೈಸ್, ಅಷ್ಟೇ. ಅಡುಗೆ ಸ್ಟಾರ್ಟ್ ಮಾಡುವಾಗ ಐ ಜಸ್ಟ್ ಕಮ್ ಬ್ಯಾಕ್, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅದೆಲ್ಲ ಕೇಳಿಕೊಂಡು. ನನಗೂ ಆ್ಯಕ್ಚುಲಿ ರೆಸಿಪಿ ಬರಲ್ಲ ಗೈಸ್, ರೆಸಿಪಿ ನಾನು ಎಲ್ಲನೂ ನೋಡಿ ಕಲ್ತ್ಕೊಂಡಿದ್ದೀನಿ. ಬಟ್ ಅದಂತೂ ನನಗೆ ಒಂದು 2 ಸರಿ ನೋಡಿದ್ರು ನಂಗೆ ಅದು ತಲೆಗೆ ಹೋಗ್ತಾ ಇಲ್ಲ. ನಾನೇ ಒಂದು ಸರಿ ಕುತ್ಕೊಂಡು ಮಾಡಿದಾಗಲೇ ಅದು ಅರ್ಥ ಆಗೋದು. ಮೋಸ್ಟ್ಲಿ ಇವತ್ತು ನನಗೆ ಅದು ಅರ್ಥ ಆಗುತ್ತೆ, ಬಿಕಾಸ್ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೋತೀನಿ, ಹೆಲ್ಪ್ ಎಲ್ಲ ಮಾಡ್ತೀನಲ್ಲ. ಸೊ ಯಾವುದಕ್ಕೆ ಎಷ್ಟೆಷ್ಟು ಏನೇನು ಹಾಕ್ಬೇಕಂತ ಗೊತ್ತಾಗುತ್ತೆ. ಸೊ ಯಾ, ಪಾಪು ಕೆಳಗೆ ಆಡ್ತಾ ಇದ್ದಾನೆ. ಸೊ ಹಿಂಗೆ ಬಂದು ನಿಂತ್ಕೊಂಡೆ ನಾನು. ಆ್ಯಂಡ್ ಮಳೆ ಮೂಡಾಗಿದೆ ಗೈಸ್, ವೆದರ್ ಅಂತೂ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನೀವು ಹೆಂಗಾಗತ್ತೆ ಅಂದರೆ, ಈ ಸ್ವಲ್ಪ ಹೊತ್ತಲ್ಲಿ ಫುಲ್ ಒಂಥರ ಬಿಸಿಲಿತ್ತು, ಈಗಾಗಲೇ ಮಳೆ ಮೋಡ ಚಳಿ ಗಾಳಿ ಹಂಗಾಗ್ತಾ ಇದೆ. ಹಾಗಾಗಿ ವೆದರ್ ತುಂಬ ಚೇಂಜ್ ಆಗ್ತಾಯಿದೆ. ಬೆಳಗ್ಗೆ ನಾನು ಬೇಗ ಹೇಳ್ಬೇಕಾದ್ರೂ ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ ಇತ್ತೀಚೆಗೆ. ಫುಲ್ ಈ ಪೋರ್ಷನ್ ಎಲ್ಲ ಫುಲ್ ಬ್ಲಾಕ್ ಆಗ್ತಾಯಿದೆ ಗೈಸ್. ಸೊ ಯಾ, ಅಡುಗೆ ಮಾಡುವಾಗ ರೆಸಿಪಿ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟು ಬೇಸಿಕ್ಲಿ ಮೊಟ್ಟೆ, ಒಂದು 10 ಮೊಟ್ಟೆ ನಾನು ಬೇಗ ಹಾಕಿದ್ದೀನಿ. ಆ್ಯಂಡ್ ಕಡಲೆನ ರುಬ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಮೆಣಸುಕಾಳು. ಅದಾದಮೇಲೆ ಒಂದು ಅರ್ಧ ಹೋಳು ತೆಂಗಿನ ತುರಿ ತುರ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ನಾರ್ಮಲಾಗಿ ಮಸಾಲಾಗೆ ಬೇಕಾಗಿರೋದು ಒಂದು 4-5 ಮೀಡಿಯಮ್ ಸೈಜ್ ಈರುಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಅರ್ಧ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ 2 ಥರ ಮಸಾಲ ರುಬ್ಕೊಬೇಕು ಹಾಗಾಗಿ. ಆ್ಯಂಡ್ ಒಂದು ಸಿಂಗಲ್ ಆ್ಯಪಲ್ ಟೊಮೊಟೊ, ಆಮೇಲೆ ಒಂದು 10-12 ಹಸಿಮೆಣಸಿನ್ಕಾಯಿ. ಆ್ಯಂಡ್ ಇದಿಷ್ಟು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು. ಹೆಂಗೆ ಮಾಡೋದು ನೋಡೋಣ ಬನ್ನಿ ಗೈಸ್. ವೆಲ್ಕಮ್ ಬ್ಯಾಕ್. ಮೊಟ್ಟೆ ಬೇಯಕ್ಕೆ ಹಾಕಿದ್ದೀವಿ, ಬೇಯ್ತಾ ಇದೆ. ಅಲ್ಲಿವರೆಗೂ ಸ್ವಲ್ಪ ನನ್ನ ಮಗನ ಜೊತೆ ಟೈಮ್ ಪಾಸ್ ಮಾಡೋಣ. ಬಾ ನಾನು ಕೇಳ್ತೀನಿ ಫಸ್ಟ್, ಕೂಚೋ. ಈಗ ಅಲ್ಲ, ನಾನು ಫಸ್ಟ್ ಕೇಳ್ತೀನಿ, ಆಮೇಲೆ ಹೇಳು. ಮೊನ್ನೆ ಸ್ಕೂಲಲ್ಲಿ ಏನು ಮಾಡ್ಬಿಟ್ಟು ಬಂದೆ, ಏನು ಹೇಳ್ಕೊಟ್ರು? ಅನ್ನಪೂರ್ಣೆ ಶತಪೂರ್ಣೆ ಹೇಳಪ್ಪ ಒಂದ್ಸರಿ. ಅನ್ನಪೂರ್ಣೆ ಕೈ ಬಿಡು. ಆಯ್ತು. ಅನ್ನಪೂರ್ಣೆ ಶತಪೂರ್ಣೆ ಅನರಂ ವಿಶ್ವಸಂ ಪಾರ್ವತಿ ಚಂದ್ರರಾಡ್. ಥ್ಯಾಂಕ್ ಯು ಗಾಡ್. ಅದಾದ್ಮೇಲೆ ಇನ್ನೇನು ಹೇಳ್ಕೊಟ್ರವ? ಅದೇನೋ ಸಾನಿ ಅಂತೇನೋ ಹೇಳ್ತಿದ್ದಲ್ಲ. ತಾಮ್ಯ ಏತ್ ದಿನ್
ಪೂರ ಶ್ವಾಸ ಓ ಆಮೇಲೆ ಹನ್ನೊಂದೇ ತಾಮಿಯಾ ಹನ್ನೊಂದೇ ತಾಮಿಯಾ ಹನ್ನೊಂದೇ ತಾಮಿಯಾ ಏತು ದಿನ ಪೂರ ಶ್ವಾಸ ಪೂರ ತಿಂತು ಬಿಡ್ತೀನಿ. ಸೊ ಇವಾಗ ಏನ್ ಹೋಮ್ವರ್ಕ್ ಕೊಟ್ಟಿದ್ರು ನಿಂಗೆ ಇವತ್ತು? ಸ್ಲೀಪಿಂಗ್ ಲೈನು, ಆಮೇಲೆ ಸ್ಟ್ಯಾಂಡಿಂಗ್ ಲೈನು, ಸ್ಟ್ಯಾಂಡರ್ಡ್ ಲೈನ್ ಬರ್ದಾ ಹೋಮ್ವರ್ಕ್? ಇಲ್ಲಿ ತೋರ್ಸು ಹೋಮ್ವರ್ಕ್ ಹೆಂಗ್ ಬರ್ದಿದ್ಯಾ? ಕೊಡು ಮೈಕ್ ಕೊಡು ಒಂದ್ ನಿಮಿಷ. ತಗೊಂಡ್ ಬರೋಗು ಬುಕ್ಕು. ಅದೇನೇನೋ ರೈಮ್ಸ್ ಹೇಳ್ತಾನೆ ಗೈಸ್, ನಂಗಂತೂ ಅರ್ಥ ಆಗಲ್ಲ, ಬಟ್ ಕ್ಯೂಟ್ ಆಗಿ ಹೇಳ್ತಾನೆ. ಓಪನ್ ಮಾಡು, ನೀಟಾಗಿ ತೋರಿಸಿ ಈ ಕಡೆ. ಹಿಂಗ್ ಉಲ್ಟಾ ಈ ಕಡೆ ತೋರ್ಸು. ಹಿಂಗೆ ನೋಡಿ ಗೈಸ್, ಬಂದ ತಕ್ಷಣ ಹೋಮ್ವರ್ಕ್ ಮುಗಿಸಿ ಕೂತಿದ್ದಾನೆ ಇವಾಗ ಅಲ್ವಾ? ಮತ್ತೆ ಇನ್ನೇನು ಹೇಳ್ಕೊಟ್ರು? ಲೈನ್ ಸ್ಟ್ಯಾಂಡರ್ಡ್ ಲೈನ್ ಅಷ್ಟೇನಾ? ಬರ್ದಾ? ಇವಾಗ ಹೋಗೋಣ, ಮೊಟ್ಟೆ ಕೈಮಾ ಮಾಡೋಣ. ಮಾಡೋಣ ಸರ್. ಬಾಯ್ ಗೈಸ್. ಇವಾಗ ಮಸಾಲ ರುಬ್ಕೊಳ್ಳೋಣ. ಸೊ 2 ಜಾರ್ ರೆಡಿ ಮಾಡ್ಕೊಳ್ಳಿ, ಒಂದು ಚಿಕ್ಕದು ಒಂದು ದೊಡ್ಡದು. ಆ್ಯಂಡ್ ದೊಡ್ಡದಕ್ಕೆ ನಾನು ಸಾಂಬಾರಿಗೆ ಏನೇನು ಬೇಕೋ ಮಸಾಲ ರೆಡಿ ಮಾಡ್ಕೋತೀನಿ. ಆ್ಯಂಡ್ ಚಿಕ್ಕದಕ್ಕೆ ಕೈಮಾ ಉಂಡೆ ಮಾಡೋಕ್ಕೆ ಏನು ಮಸಾಲ ಬೇಕೋ ನಮ್ಮ ಮತ್ತೆ ಹಾಕೊಳ್ತಾ ಇದ್ದಾರೆ. ಸೊ ಫಸ್ಟ್ ಈಗ ದೊಡ್ಡ ಮಿಕ್ಸಿ ಜಾರ್ಗೆ ಆನಿಯನ್ ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ರಿ ಅಲ್ವಾ, ಅದಾದಮೇಲೆ ಚಿಕ್ಕದಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಕೂಡ ಡಿವೈಡ್ ಮಾಡ್ಕೊತೀನಿ ನಾನು, ಸಾಂಬಾರಿಗೆ ಸ್ವಲ್ಪ, ಬಟ್ ಕೈಮಾ ಉಂಡೆಗೆ ಸ್ವಲ್ಪ ಜಾಸ್ತಿ ಇರಲಿ. ಸೊ ಇವಾಗ ಅದಕ್ಕೂ ಇದಕ್ಕೂ ಲೈಕ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋತಾ ಇದ್ದೀವಿ. ಆ್ಯಂಡ್ ಕೊತ್ತಂಬರಿ ಕೂಡ ಡಿವೈಡ್ ಮಾಡ್ಕೊಂಡು ಹಾಕೊಬೇಕು. ಸೊ ಕೊತ್ತಂಬರಿ ಸಾಂಬಾರಿಗೆ ಸ್ವಲ್ಪ, ಆಮೇಲೆ ಕೈಮಾ ಉಂಡೆ ಮಸಾಲಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನಾವು ಹುರ್ಗಡ್ಲೆ ಪುಡಿ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಹುರ್ಗಡ್ಲೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಪೌಡರ್, ಅದನ್ನ ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಬೇಕು ಗೈಸ್. ಆ್ಯಂಡ್ ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ. ಸೊ 3 ಥರ ಪದಾರ್ಥಗಳು, ಒಂದು ಕಡಲೆ ಹಿಟ್ಟಿನ ಪುಡಿಗೆ ಕೊತ್ತಂಬರಿ, ಆಮೇಲೆ ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಬೇಕು. ಆ್ಯಂಡ್ ದೊಡ್ಡ ಜಾರ್ಗೂ ಕೂಡ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಚಕ್ಕೆ ಲವಂಗ, ಇನ್ನು ಖಾರದ ಪುಡಿ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಅದ್ರ ಮಧ್ಯ ನನ್ನ ಮಗ ಎಷ್ಟು ಕಿಟ್ಲೆ ಮಾಡ್ತಾ ಇದ್ದ ಅಂದರೆ ಗೈಸ್, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಅವನಿಗೆ ಈ ಮೈಕ್ ಬೇಕಾಗಿತ್ತು, ಮೈಕ್ ಕೊಡು ಅಂತ ಹಿಂಸೆ ಮಾಡ್ತಾ ಇದ್ದ. ಅವನನ್ನು ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಬಟ್ ರೆಸಿಪಿ ತೋರಿಸ್ಲೇಬೇಕಿವತ್ತು ಅಂದ್ಬಿಟ್ಟು, ನಾವು ಆ್ಯಕ್ಚುಲಿ ಜಾಸ್ತಿ ಮಾಡಲ್ಲ ಇದು, ಯಾವಾಗಾದರೂ ರೇರು, ಹಾಗಾಗಿ ತೋರ್ಸೋಣ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾಡಿದೆ. ಸೊ ನಾನು ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿಬಿಟ್ಟಿದ್ದೀನಿ. ಸೊ ನಮ್ಮ ಮತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಡಿವೈಡ್ ಮಾಡ್ಕೊಳ್ಳಿ, ಚಕ್ಕೆ ಲವಂಗ ಇದಕ್ಕೆ ಸ್ವಲ್ಪ, ಅದಕ್ಕೆ ಸ್ವಲ್ಪ. ಅದಾದಮೇಲೆ ಕಾಯಿ ತುರಿ, ಇನ್ನೊಂದು ಸಾಂಬಾರಿಗೆ ಜಾಸ್ತಿ ಹಾಕೊಳ್ಳಿ ಗೈಸ್ ಕಾಯಿ ತುರಿ. ಆ್ಯಂಡ್ ಈ ಚಿಕ್ಕ ಜಾರ್ಗೆ ಸ್ವಲ್ಪನೇ ಕಾಯಿ ತುರಿ ಹಾಕೋಬೇಕು, 1-2 ಟೇಬಲ್ ಸ್ಪೂನ್ ಆಗುವಷ್ಟು, ಜಾಸ್ತಿ ಕಾಯಿ ತುರಿ ಹಾಕೋಬೇಡಿ. ಬಿಕಾಸ್ ನೀವು ಮೊಟ್ಟೆ ಏನು ಉಂಡೆ ಕಟ್ತಿರಲ್ಲ, ಅದು ಕಾಯಿ ತುರಿ ಜಾಸ್ತಿ ಹಾಕಬಾರ್ದು. ಮೆಜಾರಿಟಿ ಕಾಯಿ ತುರಿ ನೀವು ಸಾಂಬಾರು ಮಸಾಲಾಗೆ ಹಾಕ್ಕೊಳ್ಳಿ, ದೊಡ್ಡ ಜಾರ್ಗೆ. ಚಿಕ್ಕದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ನೀವೀಗ ನೋಡ್ಬೋದು, 1-2 ಸ್ಪೂನ್ ಆಗೋಷ್ಟು ಅಷ್ಟೇ ನಮ್ಮ ಮತ್ತೆ ಹಾಕ್ತಾರೆ ಇವಾಗ ನೋಡಿ, ಅಷ್ಟೇ. ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು. ಇನ್ನು ಮಿಕ್ಕಿದ ಕಾಯಿ ತುರಿ ಎಲ್ಲ ಸಾಂಬಾರಿಗೆ ಹಾಕ್ಕೊಂಡು, ಸೊ ಫೈನ್ ಪೇಸ್ಟ್ ಆಗಬೇಕಂತ ಏನಿಲ್ಲ ಸಾಂಬಾರ್ದು. ಸೊ ನಾರ್ಮಲಾಗಿ ನೀವು ಎಲ್ಲ ಸಾಂಬಾರು ಹೆಂಗೆ ರುಬ್ಕೊಳ್ತೀರಲ್ಲ ಮಸಾಲ ಸಾಂಬಾರಿಗೆ, ಹಂಗೆ ರುಬ್ಕೊಂಡ್ರೆ ಸಾಕು. ಆ ತೆಂಗಿನಕಾಯಿ ತುರಿ ಎಲ್ಲ ಫೈನ್ ಪೇಸ್ಟ್ ಆದರೆ ಸಾಕು, ತೀರಾ ನುಣ್ಣಗೆ ಅಂತ ಏನು ಬೇಡ, ಕೈ ಸಿಗಬಾರ್ದು ಅಷ್ಟೇ, ತರಿ ಥರ. ಸೊ ಇದಕ್ಕೆ ಇವಾಗ ಪುಡಿಗಳು ಆ್ಯಡ್ ಮಾಡ್ಕೋಬೇಕು. ಪುಡಿಗಳು ಹಾಕ್ಕೊಳ್ಳೋಣ ಗೈಸ್. ಸೊ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು, ಚಿಕ್ಕದಕ್ಕೆ ಅಂದರೆ ಕೈಮಾ ಉಂಡೆ ಮಾಡ್ಕೊಳ್ಳೋಕ್ಕೆ. ಖಾರದ ಪುಡಿ ಏನು ಹಾಕ್ಕೊಳ್ಳಲ್ಲ, ಬಿಕಾಸ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ದೊಡ್ಡ ಜಾರಿಗೆ ಸಾಂಬಾರು ಮಸಾಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ, ನಾವಿಲ್ಲಿ 3 ಸ್ಪೂನ್ ಖಾರದ ಪುಡಿ ಆ್ಯಂಡ್ 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕ್ಕೊಂಡು, ಆ್ಯಂಡ್ ಆಪ್ಷನಲ್ ಇನ್ನೊಂದು ಇಂಗ್ರೀಡಿಯೆಂಟ್ ಅಂತ ಅಂದರೆ, ಇದಕ್ಕೆ ನೀವು 1 ಸ್ಪೂನಷ್ಟು ಅಕ್ಕಿ ಕಾಳನ್ನ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಆ್ಯಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ಮ್ಯಾಂಡೇಟ್ರಿ ಇಲ್ಲ.
ಸೊ 1 ಸ್ಪೂನ್ ಡ್ರೈ ರೋಸ್ಟ್ ಮಾಡಿಕೊಂಡು ಅಕ್ಕಿ ಕಾಳು ಹಾಕ್ಕೊಂಡು ಸಾಂಬಾರ್ ಮಸಾಲಾಗೆ ರುಬ್ಕೋಬೇಕು. ಆ್ಯಂಡ್ ಇನ್ನೊಂದು ಸಾಂಬಾರ್ ಮಸಾಲಾಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಆ್ಯಂಡ್ ಚಿಕ್ಕದು ಕೈಮಾ ಉಂಡೆಗೆ ಏನು ಮಸಾಲ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಮೊಟ್ಟೆ, ಹಸಿ ಮೊಟ್ಟೆನ ಒಡೆದು ಹಾಕ್ಕೊಂಡು ರುಬ್ಕೋಬೇಕು. ಅದಕ್ಕೆ ನೀರು ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ. ಸೊ 1 ಡ್ರಾಪ್ ನೀರು ಕೂಡ ನೀವು ಚಿಕ್ಕ ಜಾರ್ ಮಸಾಲಾಗೆ ಹಾಕೊಳ್ಳಂಗಿಲ್ಲ. ಜಸ್ಟ್ ಒಂದು ಮೊಟ್ಟೆ, ಹೋಲ್ ಮೊಟ್ಟೆ, ಹಸಿ ಮೊಟ್ಟೆನ ಒಡೆದು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸೊ ರುಬ್ಕೊಂಡು ವಾಪಸ್ ಬರ್ತೀನಿ ಗೈ. ನೋಡ್ಬೋದು ನಾನು ಸಾಂಬಾರಿಗೆ ಬೇಕಾಗಿರೋ ಮಸಾಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೈಮಾ ಉಂಡೆಗೆ ಬೇಕಾಗಿರೋ ಮಸಾಲ ಒಂದು ಫುಲ್ ಹಸಿ ಮೊಟ್ಟೆ ಹಾಕ್ಕೊಂಡು ರುಬ್ಕೋತೀನಿ. ಆ್ಯಂಡ್ ಒಗ್ಗರಣೆಗೆ ಈರುಳ್ಳಿ ಆ್ಯಂಡ್ ಇನ್ನೊಂದು ಕಡೆ ಹುರ್ಗಡ್ಲೆ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ. ಅದು ಹೇಳ್ತೀನಿ ಯಾವಾಗ ಬೇಕು ಅಂತ. ಆ್ಯಂಡ್ ಇನ್ನೊಂದು ಕಡೆ ಮೊಟ್ಟೆ ಬೇಯ್ತಾ ಇದೆ ಗೈಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋತಾ ಇದ್ದೀವಿ ಅಂದರೆ 2 ಮಸಾಲ ರುಬ್ಕೊಂಡಾಯಿತು. ಇವಾಗ ಮೊಟ್ಟೆನೂ ಬೆಂದಾಗಿದೆ. ಸೊ ಆ ಮೊಟ್ಟೆನ ನೀವು ಮಾಮೂಲಿ ಸಿಪ್ಪೆ ಬಿಡಿಸ್ಕೋಬೇಕು, ಆಯಿತಾ. ಸಿಪ್ಪೆ ಬಿಡಿಸ್ಕೊಂಡು ಈ ಕ್ಯಾರೆಟ್ ತುರಿತೀರ ಅಲ್ವಾ, ಅದರಲ್ಲಿ ಮೊಟ್ಟೆನ ತುರ್ಕೋಬೇಕು. ಅಷ್ಟು 10 ಮೊಟ್ಟೆನೂ ನಾನು ತುರ್ದಿಟ್ಕೊಂಡಿದ್ದೀನಿ. ಅದಕ್ಕೆ ನೀವು ಚಿಕ್ಕ ಜಾರಲ್ಲಿ ಏನು ಕೈಮಾ ಉಂಡೆಗೆ ಬೇಕಿರೋ ಮಸಾಲ ರುಬ್ಕೊಂಡಿರ್ತೀರಲ್ಲ, ಹಸಿ ಮೊಟ್ಟೆ ಹಾಕಿ ಆ ಕಂಪ್ಲೀಟ್ ಮಸಾಲಾನ ಹಾಕ್ಕೋಬೇಕು, ಆಯಿತಾ. ಅದನ್ನು ಹಾಕ್ಕೊಂಡು ಆಮೇಲೆ ಈ ಹುರ್ಗಡ್ಲೆ ಏನು ರುಬ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ವಿ. ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ನನ್ನ ಮಗನ ನೋಡ್ಬೋದು ನೀವು, ಅವ್ನು ಕಾಯ್ತಾ ಇದ್ದಾನೆ ಉಂಡೆ ಕಟ್ಟೋಕ್ಕೆ ಅಂತ. ಅವನಿಗೆ ಗೊತ್ತಿಲ್ಲ ಅದೇನು ಅಂತ. ನಾನು ಉಂಡೆ ಮಾಡ್ತೀನಿ, ನಾನು ಕೈಮಾ ಉಂಡೆ ಮಾಡ್ತೀನಿ, ಬಾಲ್ಸ್ ಮಾಡ್ತೀನಿ ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ದಾನಲ್ಲಿ. ಬಟ್ ನಾವು ಬೇಡ, ಅದು ಹಸಿಮೆಣ್ಸಿನ್ಕಾಯಿ ಖಾರ ಅಲ್ವಾ, ಸೊ ಮುಟ್ಟಿದ್ರೆ ಕೈ ಫುಲ್ ಉರಿಯುತ್ತೆ ಅಂದ್ಕೊಂಡು ಬೇಡ ಅಂತ ಇದ್ದೀವಿ. ಆದರೂ ಹೇಳಿದ ಮಾತು ಕೇಳ್ತಾ ಇಲ್ಲ ಗೈಸ್ ಅವನು. ನಾನು ಮಾಡ್ತೀನಿ ಅಂತ ಪಾಪ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಆ ಮಸಾಲ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದಾರೆ ನಮ್ಮತ್ತೆ. ಅದಾದಮೇಲೆ ಹೇಳಿದ್ದೆ ಅಲ್ಲ, ಈ ಹುರ್ಗಡ್ಲೆ ಪುಡಿಗೆ ಕೊತ್ತಂಬರಿ ಸೊಪ್ಪು 2 ಸ್ವಲ್ಪ ಹಾಕಿದ್ವಿ ಅವಾಗ, ಅದನ್ನು ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಸೊ ನೀವು ನೋಡ್ಬೋದು ಇವಾಗ ಅದನ್ನು ಹಾಕ್ಕೋತಾ ಇದ್ದಾರೆ. ಅಂದರೆ ನಿಮಗೆ ಕಡಲೆ ಪುಡಿ ಜಾಸ್ತಿ ಹಾಕೋಬೇಡಿ ಗೈಸ್. ಜಾಸ್ತಿ ಕಡಲೆ ಪುಡಿ ಹಾಕೊಂಡ್ಬಿಟ್ರೆ ಅದರದ್ದೇ ಫ್ಲೇವರ್ ಆಗೋಗುತ್ತೆ. ಸೊ ನಾವು ಆ ಚಿಕ್ಕ ಜಾರಲ್ಲಿ ಅರ್ಧ ಕಡಲೆ ಹಾಕ್ಕೊಂಡು ರುಬ್ಕೊಂಡಿದ್ವಿ. ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನಿದೆ, ತುರ್ದಿರೋ ಮೊಟ್ಟೆ, ಕಡಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಕ್ಕ ಜಾರಲ್ಲಿ ಏನು ರುಬ್ಕೊಂಡಿದ್ದೆ ಮಸಾಲ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಅದು ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ಅದು ಉಂಡೆ ಕನ್ಸಿಸ್ಟೆನ್ಸಿ ಬರುತ್ತಾ ಇಲ್ವಾ ಅಂತ. ತುಂಬ ತೆಳುಗೆ ಅನಿಸ್ತು ಅಂದರೆ ಒಂದು ಸ್ವಲ್ಪ ಕಡಲೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕು ಅನಿಸುತ್ತೆ ಅಷ್ಟೇ. ಸೊ ನಮ್ಗೆ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂತು, ಉಂಡೆ ಮಾಡ್ಕೊಳ್ಳೋ ಥರ ಪರ್ಫೆಕ್ಟಾಗಿತ್ತು ಅದು. ಸೊ ಇದನ್ನು ನೀವು ನಾರ್ಮಲ್ ಕೈಮಾ ಉಂಡೆ, ಚಿಕನ್ ಕೈಮಾ ಉಂಡೆ ಎಲ್ಲ ಹೆಂಗೆ ಚಿಕ್ಕ ಬಾಲ್ಸಾಗಿ ಮಾಡ್ಕೋತಿರೋ ಹಾಗೆ ಉಂಡೆ ಹಾಕಿ ಮಾಡ್ಕೋಬೇಕು. ಸೊ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ತುಂಬ ತೆಳುವಾಗಿಲ್ಲ. ಸೊ ತುಂಬ ತೆಳುವಾಗಿಬಿಟ್ರೆ ಏನಾಗ್ಬಿಡುತ್ತೆ, ಉಂಡೆ ಸಾಂಬಾರೊಳಗೆ ಒಡೆದೋಗ್ಬಿಡುತ್ತೆ. ಸೊ ನೀಟಾಗಿ ಶೇಪಾಗಿ ಬರಲ್ಲ. ಹಾಗಾಗಿ ಇವಾಗ ಉಂಡೆ ಕಟ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಈಗ ನೋಡ್ಬೋದು ನಾವೆಲ್ಲ ಉಂಡೆ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೋಡೋಣ ಬನ್ನಿ ಸಾಂಬಾರು ಹೇಗೆ ಮಾಡೋದು ಅಂತ. ಗೈಸ್ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ತುಂಬ ಎಣ್ಣೆ ಹಾಕೋಬೇಡಿ, ಸ್ವಲ್ಪ ಎಣ್ಣೆ. ಆ್ಯಂಡ್ ಆ ಎಣ್ಣೆ ಕಾದ್ಮೇಲೆ ನಾವೇನು ಒಗ್ಗರಣೆಗೆ ಅಂತ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಬೇಕು. ಆ್ಯಂಡ್ ಈರುಳ್ಳಿ ಅದಕ್ಕೆ ಅಂತ ಸಪ್ರೇಟಾಗಿ ಏನು ಕಟ್ ಮಾಡ್ಕೋಬೇಡಿ. ನಾವು ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋಕ್ಕಂತ ಏನು ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಅದರಲ್ಲೇ 1-2 ಪೀಸು ತೆಗೆದು ಹಾಕೋಬೇಕಷ್ಟೆ. ಸೊ ಇವಾಗ ನೀವು ನೋಡ್ಬೋದು ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ತುಂಬ ಉರಿಬೇಕು ಅಂತೇನಿಲ್ಲ, ಸೊ ಗೋಲ್ಡನ್ ಬ್ರೌನ್ ಆಗಬೇಕಂತೇನಿಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಆದರೂ ಸಾಕು. ಇದು ಈರುಳ್ಳಿ ತುಂಬ ಬೇಡ ಗೈಸ್, ಬಿಕಾಸ್ ಸಾಂಬಾರಲ್ಲಿ ಫುಲ್ ಅದೇ ಬಾಯ್ಬೇಕು ಸಿಗುತ್ತೆ. ಸುಮ್ಮನೆ ಲೈಟಾಗಿ ಒಗ್ಗರಣೆಗೆ ಹಾಕ್ಕೋಬೇಕಷ್ಟೆ. ಇದಾದಮೇಲೆ ನಾನು ಲೈಟಾಗಿ ಈರುಳ್ಳಿ ಫ್ರೈ ಆದಮೇಲೆ ಆ ಮಸಾಲ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ನಾವು ದೊಡ್ಡ ಜಾರಲ್ಲಿ ಸಾಂಬಾರಿಗೆ ಹಾಕೋ ಅಂಥದ್ದು, ಅದನ್ನು ಹಾಕ್ಕೋಬೇಕು. ಸೊ ಈಗ ನಾನು ಮಸಾಲ ಹಾಕ್ತಾಯಿದ್ದೀವಿ. ಮಸಾಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಿಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೋಬೇಕು. ಆ್ಯಂಡ್ ಇನ್ನೊಂದು ಗೈಸ್,
ತುಂಬ ಗಟ್ಟಿ ಮಾಡ್ಕೊಂಬೇಡಿ ಸಾಂಬಾರು, ಯಾಕಂದರೆ ನಾವು ಅದನ್ನು ಆಲ್ಮೋಸ್ಟ್ 20 to 25 ಮಿನಿಟ್ಸ್ ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಸಾಂಬಾರು ಕುದ್ದು ಅಲ್ಲೇ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಮೊದಲೇ ಗಟ್ಟಿ ಮಾಡ್ಕೊಂಬಿಟ್ರೆ ಅದು ಫುಲ್ ನಿಮ್ಗೆ ತುಂಬ ಗಟ್ಟಿ ಗ್ರೇವಿ ಥರ ಆಗಿಬಿಡುತ್ತೆ. ಸೊ ನೀವೀಗ ಸ್ವಲ್ಪ ಸಾಂಬಾರು ತೆಳುವಾಗೆ ಮಾಡ್ಕೊಳ್ಳಿ. ನಾರ್ಮಲ್ ಬೇರೆ ಎಲ್ಲ ಸಾಂಬಾರು ಹೆಂಗೆ ಕನ್ಸಿಸ್ಟೆನ್ಸಿ ಮಾಡ್ಕೋತಿರೋ ಅದೇ ಥರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಅದು ಹಸಿ ಮಸಾಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿಯಕ್ಕೆ ಬಿಡಿ. ಈಗ ನೋಡಿ ನಾವು ನೀರು ಹಾಕ್ಕೋತಾ ಇದ್ದೀವಿ. ನೀರು ಹಾಕಿ ಆ್ಯಂಡ್ ಇನ್ನೊಂದು ಉಪ್ಪು ಇವಾಗಲೇ ಹಾಕ್ಕೊಂಬೇಡಿ. ಉಪ್ಪು ನಾವು ಆ ಮಸಾಲ ಕುದ್ದು ಅದಕ್ಕೆ ಕೈಮಾ ಉಂಡೆ ಹಾಕಿ ಅದಾದಮೇಲೆ ಉಪ್ಪು ಹಾಕ್ಕೊಬೇಕು ಲಾಸ್ಟಲ್ಲಿ. ಸೊ ಉಪ್ಪು ಇವಾಗಲೇ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಮಸಾಲ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನ ಇವಾಗ ಕುದಿಯಕ್ಕೆ ಬಿಡಿ. ಸೊ ಸಾಂಬಾರು ಕುದ್ದ ಮೇಲೆ ಕೈಮಾ ಉಂಡೆ ಹಾಕ್ಕೊಳ್ಳೋಣ. ಸೊ ಗೈಸ್, ನೀವು ಇವಾಗ ನೋಡ್ಬೋದು ಸಾಂಬಾರು ಕುದೀತಾ ಇದೆ. ಸೊ ಕುದ್ದಾದ್ಮೇಲೆ ಅದಕ್ಕೆ ಇವಾಗ ಒಂದೊಂದೇ ಮಾಡಿಟ್ಕೊಂಡಿರೋ ಮೊಟ್ಟೆ ಕೈಮಾ ಉಂಡೆಗಳನ್ನ ಹಾಕೋತಾ ಇದ್ದೀವಿ. ಒಂದೊಂದೇ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು 20 ರಿಂದ 25 ನಿಮಿಷ ಬೇಯಿಸ್ಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೈ ಆಡಿಸ್ಬೇಡಿ, ಸೌಟನ್ನ ಆಡಿಸ್ಬೇಡಿ. ಒಂದು 25 ನಿಮಿಷದವರೆಗೂ ಅದು ಲೋ ಫ್ಲೇಮಲ್ಲೇ ಬೇಯ್ಕೋತಾ ಇರಲಿ. ಆ್ಯಂಡ್ ಇದಕ್ಕೆ ಉಪ್ಪು ಕೂಡ ಹಾಕಿ ಬೇಯಕ್ಕೆ ಇಟ್ಟುಬಿಡ್ತೇವೆ ಈಗ. ಸೊ ಬೆಂದ ಮೇಲೆ ಸಾಂಬಾರು ಹೆಂಗಾಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀವಿ ಗೈಸ್. ನೋಡ್ಬೋದು ಸಾಂಬಾರು ರೆಡಿ ಆಗಿದೆ. ಊಟ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ಸಾಂಬಾರು ಮುಗಿಸಿ ರೈಸ್ ಊಟ ಮಾಡ್ಕೊಂಡು ನಾನು ನನ್ನ ಮಗ ಇಬ್ರು ಮೇಲೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಸಾಂಬಾರು ಸಖತ್ತಾಗಿತ್ತು ಗೈಸ್, ಸಖತ್ತಾಗಿತ್ತು ಟೇಸ್ಟು. ಪಾಪು ಕೂಡ ಚೆನ್ನಾಗಿ ಊಟ ಮಾಡ್ದೆ, ನಾನು ಊಟ ಮಾಡಿಕೊಂಡು ಸೊ ಬಂದು ಇವಾಗ ಮಲ್ಗೋಣ ಅಂತ. ಸೊ ಟೈಮ್ ಈಗ 9:40. ಸೊ ಎಲ್ಲರೂ ಕೂಡ ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಹಾಕಿ. ಸಖತ್ತಾಗಿದ್ದೇ ಇರುತ್ತೆ, ಐ ವಿಲ್ ಗ್ಯಾರಂಟಿ ಯು. ಹಂಗೆ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಸ್ ಮಗ್ನೆ, ನೀನು ಹೇಳು ಆಯ್ತಾ? ಲೈಕ್, ಶೇರ್ and subscribe to Harshita Vlogs. Bye bye. Good night. See you in the next vlog.